ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಪಶ್ಚಿಮ ಬಂಗಾಳದಲ್ಲಿ ಕಳೆದ 15 ವರ್ಷಗಳಿಂದ ಬಿಜೆಪಿಗೆ ಸಿಂಹ ಸ್ವಪ್ನವಾಗಿದ್ದ ಮಮತಾ ಬ್ಯಾನರ್ಜಿಯ ಭದ್ರಕೋಟೆಯನ್ನು ಬಿಜೆಪಿ ಧೂಳಿಪಟ ಮಾಡಿದ್ದು ಎಲ್ರಿಗೂ ಗೊತ್ತಿದೆ. ಈಗ ಬಿಜೆಪಿ ಇಡೀ ಟಿಎಂಸಿ ಪಕ್ಷವನ್ನೇ ಮುಗಿಸೋದಕ್ಕೆ ಹೊಸ ತಂತ್ರವನ್ನು ರೂಪಿಸಿದೆ. ಆ ತಂತ್ರ ಏನು? ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಏನು ನಡೀತಾ ಇದೆ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತಾ. ಬಂಗಾಳದಲ್ಲಿ ಬಿಜೆಪಿ 207 ಸೀಟನ್ನು ಗೆದ್ದು ಆಡಳಿತ ನಡೆಸ್ತಾ ಇದೆ. ಆದರೆ ಇದು ಜನರ ನಿಜವಾದ ತೀರ್ಪಾ ಅನ್ನುವಂತಹ ಚರ್ಚೆ ಜೋರಾಗಿತ್ತು. ಬಿಜೆಪಿ ಇವಿಎಂ ಪಿತೂರಿ ನಡೆಸಿ ಗೆದ್ದಿದೆ ಅಂತ ದೀದಿ ಆರೋಪನೂ ಮಾಡಿದ್ರು. ಇದಾದ ಬಳಿಕ ಮಮತಾ ಬ್ಯಾನರ್ಜಿ ಸರ್ಕಾರ ವಜಾ ಆಯಿತು. ಸುವೇಂದು ಅಧಿಕಾರಿ ಸಿಎಂ ಕುರ್ಚಿಯಲ್ಲಿ ಕುಳಿತುಕೊಂಡ್ರು. ಬಿಜೆಪಿಯ ಅಸಲಿ ಆಟ ಶುರುವಾಗಿದ್ದೇ ಇಲ್ಲಿಂದ. ಗೆದ್ದ ಮೇಲೂ ಕೂಡ ದೀದಿ ಮೇಲಿನ ದ್ವೇಷ ತೀರದ ಬಿಜೆಪಿ ಈಗ ಟಿಎಂಸಿ ಪಕ್ಷವನ್ನೇ ಇಬ್ಬಾಗ ಮಾಡಿದೆ. ಇದಕ್ಕವರು ಬಳಕೆ ಮಾಡಿಕೊಂಡಿದ್ದು ಅದೇ ಹಳೆ ಅಸ್ತ್ರ, ಭಯ ಮತ್ತು ಆಮಿಷ. ಅಭಿಷೇಕ್ ಬ್ಯಾನರ್ಜಿ ಮೇಲಿನ ವೈಯಕ್ತಿಕ ಆಕ್ರೋಶವನ್ನ ಬಂಡವಾಳ ಮಾಡಿಕೊಂಡಂತಹ ಬಿಜೆಪಿ ಇಡಿ ಮತ್ತು ಸಿಬಿಐ ಭಯವನ್ನ ತೋರಿಸಿ ಟಿಎಂಸಿಯ 58 ಶಾಸಕರನ್ನ ಹೈಜಾಕ್ ಮಾಡಿದೆ. ರಿತಭ್ರತ ಬ್ಯಾನರ್ಜಿ ಅನ್ನುವಂತಹ ಮುಖವಾಡದ ಹಿಂದೆ ನಿಂತುಕೊಂಡು ಟಿಎಂಸಿಯನ್ನೇ ಹರಾಜುಗಿಟ್ಟಿದೆ. ಈಗ ಕೋಲ್ಕತ್ತಾ ಮೇಯರ್ ಫಿರ್ಹಾದ್ ಹಕೀಮ್ರನ್ನ ಬಲವಂತವಾಗಿ ರಾಜೀನಾಮೆ ಕೊಡಿಸಿ ಕಾರ್ಪೊರೇಷನ್ ಪತನಕ್ಕೂ ಸ್ಕೆಚ್ ಹಾಕಲಾಗಿದೆ. ಸಂಸದರನ್ನ ಹೆದರಿಸಲಾಗ್ತಾ ಇದೆ. ಮಮತಾ ದೀದಿ ಇಂಡಿಯಾ ಒಕ್ಕೂಟವನ್ನ ಕಟ್ಟೋದಕ್ಕೆ ನಿನ್ನೆ ದೆಹಲಿಗೆ ತೆರಳಿದಾಗ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮತ್ತೆ ಹೋಳಾಗಿದೆ. ರಾಜ್ಯಸಭಾ ಸದಸ್ಯ ಸುಖೇಂದು ಶೇಖರ್ ರಾಯ್ ಕೂಡ ರಾಜೀನಾಮೆ ನೀಡಿದ್ದಾರೆ. ಟಿಎಂಸಿಯ 20 ಸಂಸದರು ಎನ್ಡಿಎಗೆ ಬೆಂಬಲ ಘೋಷಣೆ ಮಾಡುವುದಾಗಿ ಸ್ಪೀಕರ್ ಓಂ ಬಿರ್ಲಾಗೆ ಮಾಹಿತಿ ನೀಡಿದ್ದು, ಇದಕ್ಕೆ ಸಂಬಂಧಪಟ್ಟಂತಹ ಪತ್ರವನ್ನು ಬರೆದಿಟ್ಟಿದ್ದಾರೆ. ಒಟ್ಟಿನಲ್ಲಿ ಬಿಜೆಪಿ ಮಮತಾಗೆ ಶಾಕ್ ಮೇಲೆ ಶಾಕ್ ಅನ್ನು ನೀಡ್ತಾ ಇದೆ. ಸೋತ ಮೇಲೂ ಟಿಎಂಸಿ ಮೇಲೆ ಬಿಜೆಪಿ ಕಲ್ಲೆತ್ತಾಕೋದನ್ನು ಮುಂದುವರೆಸಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.